ಓಂ ಶ್ರೀ ಗುರುಭ್ಯೋ ನಮಃ. ಪ್ರಿಯ ಸ್ನೇಹಿತರೆ, ಎಲ್ಲರಿಗೂ ಈ ವೆಂಕಟೇಶ ಆಚಾರ್ಯನ ನಮಸ್ಕಾರಗಳು. ಇದಕ್ಕೆ ಹಿಂದಿನ ವಿಡಿಯೋದಲ್ಲಿ ನಾವು ಭಾವಗಳು ಮತ್ತು ಭಾವಕಾರಕತ್ವಗಳು ಅಂದರೆ ಏನು ಅಂತ ನೋಡಿದ್ವಿ. ಈ ಭಾಗದಲ್ಲಿ ನಾವು ರಾಶಿಗಳು ಮತ್ತು ರಾಶಿ ಕಾರಕತ್ವಗಳು ಅಂದರೆ ಏನು ಅಂತ ನೋಡೋಣ. ಇವತ್ತಿನ ವಿಡಿಯೋದಲ್ಲಿ 12 ರಾಶಿಗಳ ಕಾರಕತ್ವಗಳನ್ನು ನೋಡುತ್ತೀವಿ. 12 ರಾಶಿಗಳು ಅಂದ ಕೂಡಲೇ ಕಾಲಪುರುಷನ 12 ರಾಶಿಗಳಾದ ಮೇಷದಿಂದ ಶುರುವಾಗಿ ಮೀನದವರೆಗೆ 12 ರಾಶಿಗಳು ಇರುತ್ತವೆ. ರಾಶಿಕಾರಕತ್ವ ಅಂದರೆ ಒಂದೊಂದು ರಾಶಿಯು ಯಾವ ಯಾವ ವಿಷಯಗಳನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಿದ್ದಾವೆ ಎನ್ನುವುದೇ. ಇವೆಲ್ಲ ರಾಶಿಗಳ ನಿರಂತರ ಕಾರ್ಯಯೋಜನೆಗಳು ಮತ್ತು ಗುಣಲಕ್ಷಣಗಳಾಗಿ ಇರುತ್ತವೆ. ಉದಾಹರಣಕ್ಕೆ ಮೇಷರಾಶಿ ಎಂದ ಕೂಡಲೇ ಅದಕ್ಕೆ ಅಂತ ಕೆಲವು ನಿರಂತರ ಕಾರಕತ್ವಗಳು ಇರುತ್ತದೆ. ಅದೇ ರೀತಿ ಒಂದೊಂದು ರಾಶಿಗೂ ನಿರಂತರ ರಾಶಿ ಕಾರಕತ್ವಗಳು ಇದೆ ಎನ್ನುವುದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ಈಗ ಒಂದೊಂದು ರಾಶಿಗೂ ಅವುಗಳ ಕಾರಕತ್ವಗಳು ಏನು ಅಂತ ನೋಡೋಣ. ರಾಶಿಗಳ ಕಾರಕತ್ವಗಳಲ್ಲಿ ಮೊದಲನೇದಾಗಿ ನಾವು ರಾಶಿಗಳ ತತ್ವಗಳನ್ನು ಗೊತ್ತಿಟ್ಟುಕೊಳ್ಳಲೇಬೇಕು. ಅಂದರೆ ರಾಶಿಗಳ ಪುರುಷ ಮತ್ತು ಸ್ತ್ರೀ ತತ್ವಗಳು. ಇದರಲ್ಲಿ ಮೇಷ, ಮಿಥುನ, ಸಿಂಹ, ತುಲಾ, ಧನುಸು, ಕುಂಭ ಆದ 6 ರಾಶಿಗಳು ಪುರುಷ ರಾಶಿಗಳಾಗಿ ಇರುತ್ತವೆ. ವೃಷಭ, ಕಟಕ, ಕನ್ಯಾ, ವೃಶ್ಚಿಕ, ಮಕರ, ಮೀನ ಆದ 6 ರಾಶಿಗಳು ಸ್ತ್ರೀ ರಾಶಿಗಳಾಗಿ ಇರುತ್ತವೆ. ಈ ರಾಶಿಗಳಲ್ಲಿ ಹುಟ್ಟಿದವರಿಗೆ ಆ ಪುರುಷ ಮತ್ತು ಸ್ತ್ರೀ ಗುಣಲಕ್ಷಣಗಳು ಸ್ವಲ್ಪ ಇರುತ್ತೆ. ಈ ರಾಶಿಗಳ ಅಧಿಪತಿಗಳು ಯಾವ ರಾಶಿಯಲ್ಲಿದ್ದಾರೆ ಎನ್ನುವುದನ್ನು ಇಟ್ಟು ಗುಣಲಕ್ಷಣ ಪರಿಣಾಮಗಳನ್ನು ನಿರ್ಣಯ ಮಾಡಬಹುದು. ಪುರುಷ ರಾಶಿಗಳು ಚಾಲನಾ ಶಕ್ತಿಯನ್ನು ಹೊಂದಿರುತ್ತವೆ. ಸ್ತ್ರೀ ರಾಶಿಗಳು ವರ್ತಿಸುವ ಶಕ್ತಿಯನ್ನು ಹೊಂದಿರುತ್ತವೆ. ಪುರುಷ ರಾಶಿ ಒಂದು ಹೆಣ್ಣಿಗೆ ಜನ್ಮ ಲಗ್ನ ಮತ್ತು ಜನ್ಮ ರಾಶಿಯಾಗಿದ್ದರೆ ಅವರು ಎಲ್ಲರನ್ನೂ ತನ್ನ ಗರ್ವ, ಅಧಿಕಾರ ಮತ್ತು ಕೌಶಲ್ಯಗಳಿಂದ ಕೆಲಸಗಳನ್ನು ಮಾಡಿಸುವವರಾಗಿ ಇರುತ್ತಾರೆ. ಅದೇ ರೀತಿ ಸ್ತ್ರೀ ರಾಶಿ ಒಂದು ಜಾತಕನಿಗೆ ಜನ್ಮ ಲಗ್ನ ಮತ್ತು ಜನ್ಮ ರಾಶಿಯಾಗಿದ್ದರೆ ಅವನು ಪುರುಷ ರಾಶಿ ಮತ್ತು ಪುರುಷ ಲಕ್ಷಣ ಇರುವವರು ಹೇಳುವ ಕೆಲಸಗಳನ್ನು ಮಾಡುವವರಾಗಿ ಇರುತ್ತಾರೆ. ಅವನಿಗೆ ಗರ್ವ ಇರುವುದಿಲ್ಲ, ತಾಳ್ಮೆ ಇರುತ್ತೆ. ಆದರೆ ಈ ಲಗ್ನ ಮತ್ತು ರಾಶಿಗಳ ಜೊತೆ ಬೇರೆ ಗ್ರಹಗಳ ಸಂಬಂಧ ಏನಾದರೂ ಇದ್ದರೆ ಆ ಗ್ರಹಗಳ ಗುಣಲಕ್ಷಣಗಳ ಪ್ರಕಾರ ಅವರ ಪ್ರದರ್ಶನಗಳು ಬದಲಾವಣೆ ಆಗುತ್ತೆ ಎನ್ನುವುದನ್ನು ನಾವು ಗಮನದಲ್ಲಿ ಇಟ್ಟುಕೊಳ್ಳಬೇಕು. ಜಾತಕದಲ್ಲಿ ಪುರುಷ ರಾಶಿಗಳಲ್ಲಿ ಹೆಚ್ಚಿನ ಗ್ರಹಗಳು ಇದ್ದರೆ ಅವರಿಗೆ ಚಾಲನ ಶಕ್ತಿ ಹೆಚ್ಚಾಗಿ ಇರುತ್ತೆ. ಅದೇ ರೀತಿ ಸ್ತ್ರೀ ರಾಶಿಗಳಲ್ಲಿ ಹೆಚ್ಚಿನ ಗ್ರಹಗಳು ಇದ್ದರೆ ಅವರಿಗೆ ವರ್ತಿಸುವ ಶಕ್ತಿ ಹೆಚ್ಚಾಗಿರುತ್ತೆ. ಈ ರೀತಿ ಒಂದು ವ್ಯಕ್ತಿಯ ಪುರುಷ ಮತ್ತು ಸ್ತ್ರೀ ತತ್ವ ಗುಣಲಕ್ಷಣಗಳನ್ನು ನಾವು ನಿರ್ಣಯ ಮಾಡಬೇಕು. ಮತ್ತು ರಾಶಿಗಳ ಪಂಚಭೂತ ತತ್ವಗಳು ಏನು ಅಂತ ನೋಡೋಣ. ಪಂಚಭೂತ ತತ್ವ ಅಂದರೆ ಒಂದೊಂದು ರಾಶಿಯು ಅಗ್ನಿ ತತ್ವ, ಭೂಮಿ ತತ್ವ, ವಾಯು ತತ್ವ, ಜಲತತ್ವ ಮತ್ತು ಆಕಾಶ ತತ್ವ ಎಂದು ಒಂದೊಂದು ತತ್ವವನ್ನು ಹೊಂದಿರುತ್ತೆ. ಇದರಲ್ಲಿ ಎಲ್ಲ ರಾಶಿಗಳು ಆಕಾಶದಲ್ಲಿ ಇರುವುದರಿಂದ ಆಕಾಶ ತತ್ವಕ್ಕೆ ಯಾವ ರಾಶಿಯು ಪ್ರತ್ಯೇಕವಾಗಿ ಇರುವುದಿಲ್ಲ. ಇದರಲ್ಲಿ ಮೇಷ, ಸಿಂಹ, ಧನುಸ್ಸು ಆದ 3 ರಾಶಿಗಳು ಅಗ್ನಿತತ್ವ ರಾಶಿಗಳಾಗಿ ಇರುತ್ತವೆ. ಅಗ್ನಿತತ್ವ ಎನ್ನುವುದು ಆಕ್ರೋಶವಾಗಿ ಶಕ್ತಿ ತುಂಬಿದಂತೆ ಇರುತ್ತೆ. ಮುನ್ಕೋಪಿಯಾಗಿರುತ್ತಾರೆ, ಹಠಮಾರಿತನ ಇರುತ್ತೆ, ಒರಟುತನ, ಅಹಂಕಾರ, ಧೈರ್ಯ, ಆತ್ಮವಿಶ್ವಾಸ, ಆಡಳಿತಾತ್ಮಕ ಸಾಮರ್ಥ್ಯ, ದುರಾಸೆ, ಹೆಮ್ಮೆತನ, ಆಯುಧಗಳನ್ನು ಇಟ್ಟುಕೊಳ್ಳುವುದು, ಕಠಿಣ ಕೆಲಸಗಳನ್ನು ಮಾಡುವುದು, ಬಲವಂತದ ಪ್ರೀತಿ, ಕೆಲಸ ಮಾಡುವ ಜಾಗಗಳಲ್ಲಿ ವಿಜಯವಾಗುವುದು, ಅಪಘಾತಗಳು, ಸಂಬಂಧರಿಗೆ ಅಗೌರವ, ಅನೈತಿಕತೆ, ಹಣಕಾಸು ಸೇರಿಸುವ ಮನಸ್ಥಿತಿ ಇರುವುದಿಲ್ಲ. ರಾಜಕೀಯದಲ್ಲಿ ಅಧಿಕಾರ ಇರುವ ಸ್ಥಾನಗಳು, ತೆಳು ದೇಹ ಎನ್ನುವ ಕಾರಕತ್ವಗಳನ್ನು ಅಗ್ನಿ ರಾಶಿಗಳು ಸೂಚಿಸುತ್ತೆ. ಮೇಷ, ಸಿಂಹ, ಧನುಸ್ಸು ಆದ 3 ರಾಶಿಗಳು ಅಗ್ನಿತತ್ವ ರಾಶಿಗಳೇ ಆಗಿದ್ದರೂ ಒಂದೊಂದಕ್ಕೂ ಗುಣಲಕ್ಷಣಗಳಲ್ಲಿ ಕೆಲವು ವ್ಯತ್ಯಾಸಗಳು ಇರುತ್ತವೆ. ಮೇಷರಾಶಿಯ ಅಗ್ನಿತತ್ವ ಶರೀರದ ಆಧಾರದ ಮೇಲೆ ಚಿಂತನೆಗಳು ಮತ್ತು ಆಸೆಗಳು ಇರುತ್ತೆ. ಇದು ನಿಯಂತ್ರಿಸಲಾಗದ ಬೆಂಕಿಯಾಗಿರುತ್ತೆ. ಉದಾಹರಣಕ್ಕೆ
ಕಾಡುಗಳಲ್ಲಿ ಉರಿಯುವ ಬೆಂಕಿ. ಯಾರಿಂದನೂ ಅದು ಸಾಮಾನ್ಯವಾಗಿ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಸಿಂಹ ರಾಶಿಯ ಅಗ್ನಿತತ್ವ ಹಣಕಾಸಿನ ಆಸೆ ಇರುತ್ತೆ, ಅಧಿಕಾರದ ಆಸೆ ಇರುತ್ತೆ, ಖ್ಯಾತಿಯ ಮೇಲೆ ಆಸೆ ಇರತಕ್ಕಂಥದ್ದು. ಇದು ನಿಯಂತ್ರಿಸಬಹುದಾದ ಬೆಂಕಿ. ಉದಾಹರಣಕ್ಕೆ ಮನೆಯಲ್ಲಿ ಒಲೆಯಲ್ಲಿ ಉರಿಯುವ ಬೆಂಕಿ ಅಂತ, ಅದನ್ನ ಕಂಟ್ರೋಲ್ ಮಾಡಬಹುದು. ಧನುಸ್ಸು ರಾಶಿಯ ಅಗ್ನಿತತ್ವ ಜ್ಞಾನ, ಧರ್ಮ ಚಿಂತನೆ, ಆನ್ಮೀಕ ಚಿಂತನೆಗಳನ್ನು ಹೊಂದಿರುತ್ತದೆ. ಇದು ದೀಪಗಳಲ್ಲಿ ಉರಿಯುವ ಜ್ವಾಲೆ ಅನ್ನಬಹುದು. ಅಗ್ನಿ ತತ್ವ ಆದಮೇಲೆ ಪೃಥ್ವಿ ತತ್ವ. ವೃಷಭ, ಕನ್ಯಾ, ಮಕರ ಆದ 3 ರಾಶಿಗಳು ಪೃಥ್ವಿ ತತ್ವ ಅಥವಾ ಭೂಮಿ ತತ್ವ ರಾಶಿಗಳಾಗಿ ಇರುತ್ತವೆ. ಈ ರಾಶಿಗಳಲ್ಲಿ ಜನನ ಲಗ್ನ ಇರುವ ಜಾತಕರುಗಳಿಗೆ ಶಾಂತ ಸ್ವಭಾವ ಇರುತ್ತೆ, ಸ್ನೇಹಪರವಾಗಿ ವರ್ತಿಸುತ್ತಾರೆ, ಸಂಬಂಧಿಗರಿಗೆ ಗೌರವ ಕೊಡುತ್ತಾರೆ, ತೆರೆದ ಮನಸ್ಸಿನವರಾಗಿ ಇರುತ್ತಾರೆ. ಓಪನ್ ಹಾರ್ಟೆಡ್ ಪೀಪಲ್ ಅಂತಾರಲ್ಲ ಆ ಥರ. ಬಿಟ್ಟುಕೊಡುವ ಗುಣ ಇರುತ್ತೆ, ಮಾಡುವ ಎಲ್ಲಾ ಕೆಲಸಗಳನ್ನು ವೃದ್ಧಿ ಮಾಡುವ ಸ್ವಭಾವ ಇರುತ್ತೆ, ಪ್ರೀತಿ ಪ್ರೇಮ ತುಂಬಿದ ಬಾಳು ಇರುತ್ತೆ, ವ್ಯವಸಾಯದಲ್ಲಿ ಆಸಕ್ತಿ ಇರುತ್ತೆ, ಮನೆಯಲ್ಲಿ ಪ್ರಾಣಿಗಳನ್ನು ಸಾಕುವುದರಲ್ಲಿ ಆಸಕ್ತಿ ಇರುತ್ತೆ. ಇಲ್ಲಿ ನೋಡಿ, ವೃಷಭ, ಕನ್ಯಾ, ಮಕರ ಆದ 3 ರಾಶಿಗಳು ಭೂಮಿ ತತ್ವ ರಾಶಿಗಳೇ. ಆದರೂ ಒಂದೊಂದಕ್ಕೂ ಗುಣ ಲಕ್ಷಣಗಳಲ್ಲಿ ಕೆಲವು ವ್ಯತ್ಯಾಸಗಳು ಇದಾವೆ. ವೃಷಭ, ಕನ್ಯಾ, ಮಕರ, ವೃಷಭ ರಾಶಿಯ ಭೂಮಿ ತತ್ವ ಹಣಕಾಸು ಮಾಡುವುದರಲ್ಲಿ ಚಿಂತನೆ ಮತ್ತು ನಡವಳಿಕೆಗಳು ಇರುತ್ತೆ. ಕನ್ಯಾ ರಾಶಿ ಭೂಮಿ ತತ್ವ ಭೂಮಿಗಳನ್ನು ನಿರ್ವಹಣೆ ಮಾಡುವುದರಲ್ಲಿ ಚಿಂತನೆ ಮತ್ತು ನಡವಳಿಕೆಗಳು ಇರುತ್ತೆ. ಮಕರ ರಾಶಿಯ ಭೂಮಿ ತತ್ವ ಅಧಿಕಾರ ಮತ್ತು ಪದವಿಗಳ ಮೇಲೆ, ಸ್ಥಾನಗಳ ಮೇಲೆ ಚಿಂತನೆ ಮತ್ತು ನಡವಳಿಕೆಗಳು ಇರುತ್ತೆ. ಅಗ್ನಿತತ್ವ ಭೂಮಿ ತತ್ವ ಆದಮೇಲೆ ವಾಯುತತ್ವ. ಮಿಥುನ, ತುಲ, ಕುಂಭ ಆದ 3 ರಾಶಿಗಳು ವಾಯುತತ್ವ ರಾಶಿಗಳಾಗಿ ಇರುತ್ತವೆ. ಈ ರಾಶಿಗಳಲ್ಲಿ ಜನನ ಲಗ್ನ ಇರುವ ಜಾತಕರು ಸ್ವಾತಂತ್ರ್ಯವನ್ನು ಇಷ್ಟಪಡುತ್ತಾರೆ, ಎಲ್ಲ ವಿಷಯಗಳನ್ನು ಸುಲಭವಾದ ರೀತಿಯಲ್ಲಿ ತೆಗೆದುಕೊಳ್ಳುತ್ತಾರೆ. ಚುರುಕುತನ ಇರುತ್ತೆ, ಗುಪ್ತಚರ ಇರುತ್ತೆ, ಹಾಸ್ಯದ ಮಾತು, ಚಿಂತನೆಗಳಿಂದ ಎಲ್ಲರನ್ನೂ ತಮ್ಮ ಕಡೆ ಮಾಡಿಕೊಳ್ಳುತ್ತಾರೆ, ಸ್ಪಷ್ಟ ಮಾತಿರುತ್ತೆ. ಸುಶಿಕ್ಷಿತರು ಗಣಿತ ಮಾಡುವುದು, ಹಾಡುವುದು, ಕತೆ ಬರೆಯುವುದು ಎನ್ನುವ ವಿಷಯಗಳಲ್ಲಿ ತಜ್ಞರಾಗಿರುತ್ತಾರೆ. ಶಿಕ್ಷಕರು, ತನಿಖೆ ಅಧಿಕಾರಿಗಳು, ಸಂಶೋಧಕರು, ವಿಜಿಲೆನ್ಸ್ ಪೈಲಟ್ಗಳು ಆದ ಕೆಲಸಗಳಲ್ಲಿ ಇರುತ್ತಾರೆ. ಈ ಲಗ್ನದವರಿಗೆ ಸಾಮಾನ್ಯವಾಗಿ ಶ್ವಾಸ ಸಂಬಂಧಪಟ್ಟಿದ ರೋಗಗಳು ಬರುವ ಸಾಧ್ಯತೆ ಇದೆ. ಆಮೇಲೆ ಜಲತತ್ವ. ಕಟಕ, ವೃಶ್ಚಿಕ, ಮೀನ ಆದ 3 ರಾಶಿಗಳು ಜಲತತ್ವ ರಾಶಿಗಳಾಗಿ ಇರುತ್ತವೆ. ಶಾಂತ ಗುಣ, ಮೌನವಾಗಿರುವುದು, ದೈವಾಂಶ ತುಂಬಿದ್ದ ಗುಣಗಳು ಇರುತ್ತೆ. ಯಾರ ಜೊತೆನೂ ಬಾಂಧವ್ಯ ಇರುವುದಿಲ್ಲ. ಅಸ್ಪಷ್ಟವಾಗಿದ್ದ ಡೋಲಾಯಮಾನ ಮನಸ್ಸು ಇರುತ್ತೆ. ಪರಿಸ್ಥಿತಿಗೆ ಅನುಗುಣವಾಗಿ ಬದಲಾಯಿಸಿಕೊಳ್ಳುವವರಾಗಿ ಇರುತ್ತಾರೆ. ದೈವಜ್ಞಾನ ಸ್ವೀಕರಿಸಿಕೊಳ್ಳುವುದು, ಅದನ್ನು ಇನ್ನೊಬ್ಬರಿಗೆ ಬೋಧನೆ ಮಾಡುವುದು, ಆನ್ಮೀಕ ಎನ್ನುವ ವಿಷಯಗಳಲ್ಲಿ ಆಸಕ್ತಿ ಇರುತ್ತೆ. ಲೈಂಗಿಕ ವಿಚಾರಗಳಲ್ಲಿ ಹೆಚ್ಚಿನ ಆಸಕ್ತಿ ಇರುತ್ತೆ. ಶಿಪ್ಪಿಂಗ್, ಹಾರ್ಬರ್, ವ್ಯವಸಾಯ, ಜಲಾಶಯಗಳಲ್ಲಿ ಕೆಲಸದಲ್ಲಿ ಇರುತ್ತಾರೆ. ಜಲ ಸಂಬಂಧಪಟ್ಟಿದ ರೋಗಗಳು ಬರುವ ಸಾಧ್ಯತೆ ಇದೆ. ಮತ್ತು ರಾಶಿಗಳ ತತ್ವಗಳಲ್ಲಿ ಚರ, ಸ್ಥಿರ, ಉಭಯ ತತ್ವ ಅನ್ನುವುದು ಬಹಳ ಮುಖ್ಯವಾದ ಒಂದು. ರಾಶಿಗಳ ಚಲಿಸುವ ಆಧಾರದ ಮೇಲೆ ಚರ ತತ್ವ, ಸ್ಥಿರ ತತ್ವ, ಉಭಯ ತತ್ವಗಳಲ್ಲಿ ಇರುತ್ತವೆ. ಮೇಷ, ಕಟಕ, ತುಲಾ, ಮಕರ ಆದ 4 ರಾಶಿಗಳು ಚರ ತತ್ವದಲ್ಲಿ ಇರುತ್ತವೆ. ಚರ ತತ್ವ ಅಂದರೆ ವೇಗವಾಗಿರುವುದು, ಚುರುಕಾಗಿರುವುದು ಅಂತ ಹೇಳಬಹುದು. ಮೇಷ ಲಗ್ನದಲ್ಲಿ ಜನಿಸಿದವರು ಯಾವಾಗಲೂ ಚುರುಕಾಗಿ ಇರುತ್ತಾರೆ. ಅವರ ಚಿಂತನೆಗಳು ತುಂಬ ವೇಗವಾಗಿರುತ್ತೆ. ಯಾವ ವಿಷಯದಲ್ಲೂ ಬೇಗ ನಿರ್ಧಾರ ತಗೊಳ್ತಾರೆ. ಆದರೆ ಮೇಷ ರಾಶಿಯ ಜೊತೆ ಯಾವ ಗ್ರಹ ಸಂಬಂಧಪಟ್ಟಿದೆ ಎನ್ನುವುದನ್ನಿಟ್ಟು ಈ ಫಲಗಳು ಬದಲಾವಣೆ ಆಗುವ ಸಾಧ್ಯತೆಗಳು ಇದ್ದಾವೆ. ಉದಾಹರಣೆಗೆ ಶನಿ ಗ್ರಹ ಚರರಾಶಿಗಳಲ್ಲಿದ್ದರೆ ತುಂಬ ಸೋಮಾರಿಯಾಗಿರುತ್ತಾನೆ. ಯಾಕೆಂದ್ರೆ ಶನಿ ಗ್ರಹ ಎಲ್ಲಾ ಗ್ರಹಗಳಕ್ಕಿಂತ ತುಂಬ ನಿಧಾನವಾಗಿ ಚಲಿಸುವ ಗ್ರಹವಾಗಿರುತ್ತೆ. ಶನಿ ಗ್ರಹಕ್ಕೆ ಇನ್ನು ಬಹಳ ಕಾರಕತ್ವಗಳು ಇದ್ದಾವೆ. ಅವುಗಳನ್ನು ನಾವು ಶನಿ ಗ್ರಹದ ಕಾರಕತ್ವಗಳನ್ನು ತಿಳಿದುಕೊಳ್ಳುವಾಗ ನೋಡೋಣ. ಚರತತ್ವ ಅತಿ ಹೆಚ್ಚಿನ ಬೆಳವಣಿಗೆಗಳನ್ನು ಕೊಡುತ್ತೆ. ಅವಾಗವಾಗ ಬದಲಾವಣೆಗಳು ನಡೆಯುತ್ತಿರುತ್ತೆ. ಪ್ರಯಾಣ, ವಿಶಾಲವಾದ ಪ್ರದೇಶಗಳು, ಬೀದಿಗಳು ಅಂದರೆ ರಸ್ತೆಗಳು, ಎತ್ತರವಾದ ಜಾಗಗಳು ಮತ್ತು ಕಟ್ಟಡಗಳು, ಬೆಳಗಿನ ಸಮಯ ಎನ್ನುವ ವಿಷಯಗಳನ್ನು ಸೂಚಿಸುತ್ತೆ. ಆಮೇಲೆ ಸ್ಥಿರ ತತ್ವ ನೋಡಿದರೆ ವೃಷಭ, ಸಿಂಹ, ವೃಶ್ಚಿಕ, ಕುಂಭ ಅದರ 4 ರಾಶಿಗಳು ಸ್ಥಿರ ತತ್ವದಲ್ಲಿರುತ್ತವೆ. ಸ್ಥಿರ ಅಂದರೆ ಸ್ಥಿರವಾಗಿ ಇರುವುದು ಎಂದು ಹೇಳಬಹುದು. ಸ್ಥಿರ ರಾಶಿಗಳಲ್ಲಿ ಜನನ ಲಗ್ನ ಇದ್ದರೆ ಅವನು ತೆಗೆಯುವ ನಿರ್ಧಾರಗಳು ದೃಢವಾಗಿ ಸಂಪೂರ್ಣವಾಗಿರುತ್ತೆ. ಕಡಿಮೆ ಬೆಳವಣಿಗೆ ಇರುತ್ತೆ. ಎತ್ತರ ಕಡಿಮೆಯಾದ ಪ್ರದೇಶಗಳು, ಒಂದೇ ಜಾಗದಲ್ಲಿ ಬಾಳುವುದು ಎನ್ನುವ ವಿಷಯಗಳನ್ನು ಸ್ಥಿರ ರಾಶಿಗಳು ಸೂಚಿಸುತ್ತೆ. ಮಿಥುನ, ಕನ್ಯಾ, ಧನುಸ್ಸು, ಮೀನ ಆದ 4 ರಾಶಿಗಳು ದ್ವಿಸ್ವಭ ಅಥವಾ ಉಭಯ ತತ್ವದಲ್ಲಿ ಇರುತ್ತವೆ.
ವಿಶ್ವಭ ಅಂದರೆ ಚರತತ್ವ ಮತ್ತು ಸ್ಥಿರತತ್ವ ಎರಡು ಗುಣಗಳು ಮಿಶ್ರಣವಾಗಿರುತ್ತೆ. ಉಭಯ ರಾಶಿಗಳು ಜಾತಕನ ಲಗ್ನವಾಗಿದ್ದರೆ ಅವನು ಎಲ್ಲ ವಿಷಯಗಳನ್ನು ಎರಡೆರಡು ಸರಿ ಮಾಡುತ್ತಾನೆ ಮತ್ತು ಮಾಡುವ ಸ್ವಭಾವ ಇರುತ್ತೆ. ಮಧ್ಯಮ ಬೆಳವಣಿಗೆ ಇರುತ್ತೆ. ತಾತ್ಕಾಲಿಕ ನಿವಾಸ, ಸಣ್ಣ ಪದಗಳು, ಸ್ವಲ್ಪ ದೂರ ಪ್ರಯಾಣಗಳು, ಸ್ವಲ್ಪ ದೂರ ಪ್ರಯಾಣದಲ್ಲಿರುವ ಪ್ರದೇಶಗಳು, ಅಸಮರಚನೆಯಾದ ದೇಹ, ಮುಂಜಾನೆಯ ಕಾಲ, ಸೂರ್ಯಾಸ್ತಮನ ಕಾಲ ಎನ್ನುವ ವಿಷಯಗಳನ್ನು ಸೂಚಿಸುತ್ತೆ. ಈ ಮೂರು ತತ್ವಗಳಿಗೆ ಉದಾಹರಣೆ ಏನೆಂದರೆ, ಹರಿಯುತ್ತಿರುವ ಹೊಳೆ ನೀರು ಚರತತ್ವದಲ್ಲಿರುತ್ತೆ. ಒಂದೇ ಕಡೆ ಸ್ಥಿರವಾಗಿರುವ ನೀರು ತುಂಬಿದ ಸರೋವರ ಮತ್ತು ಕೊಳದ ನೀರು ಸ್ಥಿರತತ್ವವಾಗಿರುತ್ತೆ. ಚಲನವಾಗುತ್ತಿರುವ ಮತ್ತು ಒಂದೇ ಕಡೆ ಇರುವ ಸಮುದ್ರದ ನೀರು ಉಭಯ ತತ್ವವಾಗಿರುತ್ತೆ. ಈ ರೀತಿ ಒಂದು ವ್ಯಕ್ತಿ ಮಾಡುವ ಕ್ರಿಯೆಗಳು ಅವನು ಯಾವ ತತ್ವದಲ್ಲಿ ಹುಟ್ಟಿದಾನೆ ಎನ್ನುವುದನ್ನಿಟ್ಟು ಬದಲಾವಣೆ ಆಗುತ್ತೆ. ಇದರಲ್ಲಿ ಗ್ರಹಗಳ ಸಂಬಂಧನೂ ಇರುತ್ತೆ ಮತ್ತು ಅವಾಗ ನಡೀತಿರುವ ದಶಾಭುಕ್ತಿಗಳ ಸಂಬಂಧನೂ ಇರುತ್ತೆ ಎನ್ನುವುದನ್ನು ಗಮನದಲ್ಲಿ ಇಟ್ಟುಕೊಳ್ಳಬೇಕು. ಈ ರೀತಿ ಒಂದೊಂದು ರಾಶಿಗೂ ಇನ್ನಷ್ಟು ತತ್ವಗಳು ಇದ್ದಾವೆ. ಅವುಗಳಲ್ಲಿ ಕೆಲವು ಪ್ರಮುಖವಾದ ತತ್ವಗಳನ್ನು ಮಾತ್ರ ನಾನು ಹೇಳಿದ್ದೀನಿ. ಇನ್ನೂ ಕೆಲವು ರಾಶಿ ತತ್ವಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ರಾಶಿ ತತ್ವಗಳು ಒಂದು ವ್ಯಕ್ತಿಯ ಗುಣಲಕ್ಷಣಗಳು, ಅವನಿರುವ ಪರಿಸರ, ಅವನ ಶಿಕ್ಷಣಗಳು, ಅವನ ಆರೋಗ್ಯ ಮತ್ತು ಅನಾರೋಗ್ಯ, ಅವನ ಉದ್ಯೋಗದಲ್ಲಿರುವ ಸಂಪರ್ಕಗಳು, ಅದು ಹಲವಾರು ವಿಷಯಗಳನ್ನು ವಿಶ್ಲೇಷಣೆ ಮಾಡುವುದಕ್ಕೆ ತುಂಬಾ ಅನುಕೂಲವಾಗಿರುತ್ತೆ. ಈ ಕಾರಕತ್ವಗಳು ಗೊತ್ತಿಲ್ಲದೆ ಒಂದು ಜಾತಕನ ಭವಿಷ್ಯವನ್ನು ಹೇಳಲು ಸಾಧ್ಯವಿಲ್ಲ. ಮತ್ತು ಈ ಎಲ್ಲ ಕಾರಕತ್ವಗಳು ನಾಡಿ ಜ್ಯೋತಿಷ್ಯ ಮತ್ತು ಪ್ರಶ್ನ ಜ್ಯೋತಿಷ್ಯ ಮತ್ತು ವೈದ್ಯಕೀಯ ಜ್ಯೋತಿಷ್ಯ ಎನ್ನುವ ಹಲವಾರು ಜ್ಯೋತಿಷ್ಯ ಪದ್ಧತಿಗಳನ್ನು ಕಲಿಯುವುದಕ್ಕೆ ತುಂಬಾ ಅನುಕೂಲವಾಗಿರುತ್ತೆ. ಸ್ನೇಹಿತರೆ, ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಬಟನ್ ಒತ್ತಿ, ನನ್ನ ಈ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಈ ಲಿಂಕನ್ನು ನಿಮ್ಮ ಸ್ನೇಹಿತರುಗಳಿಗೆಲ್ಲ ಕಳಿಸಿ, ಎಲ್ಲರಿಗೂ ಉಪಯೋಗವಾಗಲಿ. ಇನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.